ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನನಗೆ ಬರ್ತ್ಡೇ ಪಾರ್ಟಿ ಉಂಟು. ಸೊ ಬೆಳಿಗ್ಗೆನೆ ಜೋರು ಮಳೆ ಬರ್ತಾ ಇತ್ತು ನೋಡಿ, ಹೊರಗಡೆ ಇಷ್ಟು ಜೋರು ಮಳೆ ಬಂದಿದೆ. ಇವತ್ತು ಆಟಿ ಅಮಾವಾಸ್ಯೆ ಅಲ್ಲ. ಸೊ ನಾನು ಸ್ವಲ್ಪ ಹೊರಗೆ ಕೂತ್ಕೊಂಡೆ ಎದ್ದು. ನಮಗೆ ಅಲ್ಲಿ ನೇಬರ್ ಅಜ್ಜಿ ಆಟಿ ಅಮಾವಾಸ್ಯೆದು ಮೆಂತೆ ಗಂಜಿ ಮತ್ತು ಮದ್ದು ಕೊಟ್ಟಿದ್ರು, ಕಷಾಯ. ಸೊ ತಂದು ಕೊಟ್ಟಿದ್ರು. ಎಲ್ಲರೂ ನಾವು ಕುಡಿದೆವು ಸ್ವಲ್ಪ ಸ್ವಲ್ಪ. ಅದು ತುಂಬ ಕಹಿ ಇತ್ತು. ಮೆಂತೆ ಒಳ್ಳೆದಿತ್ತು ನೋಡಿ, ಮೆಂತೆ ಗಂಜಿ. ನೀವು ಸಹ ಕುಡಿದಿದ್ದೀರಾ ಫ್ರೆಂಡ್ಸ್? ಬೆಳಿಗ್ಗೆ ಅಂದರೆ ಚಹಾ ಕುಡಿಯುವ ಮುಂಚೆ ಕುಡಿಬೇಕು, ಖಾಲಿ ಹೊಟ್ಟೆಗೆ. ವರ್ಷದಲ್ಲಿ ಒಮ್ಮೆ ಬರುವುದಲ್ಲ. ಸೊ ಬರ್ಡೇಗೆಲ್ಲ ರೆಡಿ ಆಗ್ತಾ ಉಂಟು. ಎಲ್ಲರೂ ಬಿಸಿ ಇದ್ದಾರೆ. ಹಸ್ಬೆಂಡ್ ತೆಂಗಿನಕಾಯಿ ತುರಿತಿದ್ದಾರೆ, ಸಿಸ್ಟರ್ ಪದಾರ್ಥ ರೆಡಿ ಮಾಡಿ, ಮಮ್ಮಿ ಪಾತ್ರ ಎಲ್ಲ ತೊಳಿತಿದ್ದಾರೆ, ಬಾವೋಜಿ ಇದು ಮಟನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಅವರವರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಇತ್ತು. ಸೊ ಹಾಗೆ ಕೇಕಿದ್ದು ಸಹ ಒಂದು ವಿಡಿಯೋ ತೆಗೆದೆ. ಅವಳಿಗೆ ತುಂಬ ಖುಷಿ ಆಯಿತು. ಅವಳ ಫ್ಲೇವರೇ ತಂದಿದ್ದೆವು. ಅವಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಸಿಸ್ಟರಿಗೆ. ಸೊ ಓಕೆ, ತುಂಬ ಇಷ್ಟ ಆಯಿತು ಅವಳಿಗೆ. ನಾನೊಂದು ವಿಡಿಯೋ ಎಲ್ಲ ತೆಗೆದೆ ಮೇಲೆನೆ, ಅಂದರೆ ನಾನು ಸಹ ಬಿಸಿ ಇದ್ದೆ ಅಲ್ಲ. ಸೊ ಆಗಲಿಲ್ಲ, ಮೇಲಿಂದ ವಿಡಿಯೋ ಮಾಡಿದೆ. ಸಿಸ್ಟರ್ ಡ್ಯೂಟಿಗೆ ಹೋಗಿದ್ರು, ಹಾಗೆ ನಾವು ನೈಟ್ ಕೇಕ್ ಕಟ್ ಮಾಡಿದೆವು. ಅಂದರೆ ಅವಳು ಬಂದ ನಂತರ, ಅವಳಿಗೆ ಅಂದರೆ ಡ್ಯೂಟಿ ಇತ್ತಲ್ಲ. ಸೊ ಹಾಗೆ ಅಡುಗೆಲ್ಲ ರೆಡಿ ಆಯಿತು. ಇದು ಮಟನ್ ಸುಕ್ಕ ಮಾಡಿದ್ದೇವೆ, ಮಟನ್ ಬಿರಿಯಾನಿ ಮತ್ತು ಸಿಜ್ವಾನ್ ಫ್ರೈಡ್ ರೈಸ್. ನನಗೆ ಇಷ್ಟ ಸಿಜ್ವಾನ್ ಫ್ರೈಡ್ ರೈಸ್. ಚಿಕನ್ ಗ್ರೇವಿ ಇತ್ತು, ಚಿಕನ್ ಇದ್ದು, ಮತ್ತು ಕಡಲೆ ಇತ್ತು, ಕಡಲೆ ಗಸಿ ಮಾಡಿದ್ದೆವು ಸ್ವಲ್ಪ. ಮತ್ತು ಫೇವ್ರೇಟ್ ಕಬಾಬ್ ಇತ್ತು, ಸಲಾದ್, ಕೆಂಪು ಸಲಾದ್, ಅದು ಬೀಟ್ರೋಟ್ ಹಾಕಿ. ಇದು ಮೊಸರು ಹಾಕಿದ್ದು ಬಿರಿಯಾನಿಗೆ. ಇದು ಕೊಡ್ಡಾಯಿ ಫ್ರೈ ಇತ್ತು, ಮತ್ತು ಶೇಮಿಗೆ ಇತ್ತು, ಕೋರಿ ರೊಟ್ಟಿ ಇತ್ತು. ಅದು ಇಡಲಿಲ್ಲ, ಅದು ಮತ್ತು ನಮ್ಮ ಅಣ್ಣ ಇತ್ತು. ಗಮ್ಮತ್ತಾಯಿತು ಪಾರ್ಟಿ ಎಲ್ಲ ವೆರೈಟಿ ಇತ್ತು. ಅವಳಿಗೆ ಯಾವುದೆಲ್ಲ ಇಷ್ಟ ಎಲ್ಲ ಮಾಡಿದ್ದೆವು, ಎಲ್ಲ ವೆರೈಟಿ ಎಲ್ಲ ಮಾಡಿದ್ದೆವು. ಮತ್ತು ಕೋಲ್ಡ್ ಡ್ರಿಂಕ್ಸ್ ಇತ್ತು ಕುಡಿಯುವವರಿಗೆ, ಸ್ಪ್ರೈಟ್, ಮಾಜ ಅಂತ. ಯಾರಿಲ್ಲ, ನಾವೇ ಇದ್ದೆವು ಮನೆಯವರೆಲ್ಲ. ಅತ್ತೆಗೆ ಕರೆದಿದ್ದೆ, ಅತ್ತೆ ಬರಲಿಲ್ಲ, ಅಂದರೆ ನೈಟ್ ಅಲ್ಲ. ಸೊ ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹೀಗಾಯಿತು. ನನಗೆ ಇವತ್ತು ತುಂಬ ಖುಷಿ ಆಯಿತು. ಇವತ್ತು ವೆರೈಟಿ ಫುಡ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನನ್ನ ಬರ್ಡೇಗೆ ಇಷ್ಟು ವೆರೈಟಿ, ತುಂಬ ಖುಷಿ ಆಯಿತು. ಓಕೆ, ಮತ್ತೆ ಸಿಗ್ತೇವೆ. ಮತ್ತು ಫೈನಲಿ ಫಲೂದ ಮಾಡಿದ್ದೆವು, ಮ್ಯಾಂಗೋ ಫಲೂದ. ಅದು ಮ್ಯಾಂಗೋದ್ದು ಒಳ್ಳೆಯದಾಗ್ತದೆ. ಅದಕ್ಕೆ ಇದೆಲ್ಲ ಇದ್ದರೆ ಹಾಕ್ಬೋದು, ಫ್ರೂಟ್ಸ್ ಎಲ್ಲ. ನಾನು ಸ್ವಲ್ಪ ಇದು ದಾಳಿಂಬೆ ಸ್ವಲ್ಪ ಹಾಕಿದೆ, ಮತ್ತು ಬೇರೆ ಇದ್ದರೆ ಹಾಕ್ಬೋದು. ಮತ್ತು ನಾನು ಇದು ಐಡಲಿಂದ ಇದು ಬಾಬಾಜಿದು ತಂದಿದ್ದರು, ಚಿಕ್ಕು ಫ್ಲೇವರ್ ಇದ್ದು ಐಸ್ ಕ್ರೀಮ್, ಅದನ್ನು ಹಾಕಿದೆ. ಒಳ್ಳೆಯದಿತ್ತು ಫ್ಲೇವರ್, ಚಿಕ್ಕು ಫ್ಲೇವರ್ ಒಳ್ಳೆಯದುಂಟು. ನನಗೆ ಇಷ್ಟ ಚಿಕ್ಕು, ಇದು ಟೇಸ್ಟ್ ಇರ್ತದೆ. ನೋಡಿ, ಫೈನಲಿ ಊಟ ಆದ ನಂತರ ಫಲೂದ ತಿಂದೆವು, ಫಲೂದ ಐಸ್ ಕ್ರೀಮ್. ಸಿಸ್ಟರ್ ತಿನ್ನಲಿಲ್ಲ, ನಾವೆಲ್ಲರೂ ಸಿಸ್ಟರಿಗೆ ಸ್ವಲ್ಪ ತಿಂದ್ರು ಅವರು.
ಮತ್ತು ಮಮ್ಮಿಗೆಲ್ಲ ಇಷ್ಟ ತುಂಬ, ಸಿಸ್ಟರಿಗೆ, ನನ್ನ ಹಸ್ಬೆಂಡಿಗೆಲ್ಲ ಅವರಿಗೆ ಇಷ್ಟ. ಸೊ ಎಲ್ಲರೂ ಸೇರಿ ಎಂಜಾಯ್ ಮಾಡಿದೆವು. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕ್ಷಣಗಳನ್ನು ಎಂಜಾಯ್ ಮಾಡಿ ಫ್ರೆಂಡ್ಸ್. ಕಳೆದು ಹೋದ ದಿನಗಳು ಪುನಃ ಸಿಗುವುದಿಲ್ಲ. ಸೊ ಸಣ್ಣ ಸೆಲೆಬ್ರೇಷನ್ ಎಲ್ಲ ಎಂಜಾಯ್ ಮಾಡೋದು. ಇದ್ದ ಲೈಫನ್ನು ಇರುವುದೇ ನಮ್ಮದು ಶಾರ್ಟ್ ಲೈಫಲ್ಲ. ಸೊ ಹಾಗೆ ನೋಡಿ, ಇಷ್ಟ ಆಯ್ತಾ? ಇಲ್ಲಿ ನಾನು ನೋಡ್ತೇನೆ. ಕೇಕ್ ಒಳ್ಳೆ ಉಂಟು. ಎರಡು ಕೇಕ್ ತಂದದ್ದು, ಎರಡು ಕೇಕ್ ಕೂಡ ಒಳ್ಳೆ ಉಂಟು, ಇದು ಕೂಡ ಒಳ್ಳೆ ಉಂಟು, ಸೂಪರ್ ಉಂಟು, ಟೇಸ್ಟಿ ಉಂಟು. ಚಾಕ್ಲೇಟ್, ವೆನಿಲಾ ಫ್ಲೇವರ್, ಎರಡು ಮಿಕ್ಸ್ ಕೇಕ್ ತುಂಬ ಒಳ್ಳೆಯದಿತ್ತು. ಈ ಬಾವಜಿಯವರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್, ಕೇಕ್ ತಂದ ನನ್ನ ಬರ್ಡೇಗೆ. ಮತ್ತೆ ಊಟ ಎಲ್ಲ ಹೇಗಿತ್ತು? ಊಟ ಎಲ್ಲ ಹೇಳ್ಬೇಕಾ? ಯಾವ್ದು ತಿನ್ನುದಂತ ಗೊತ್ತೇ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ವೆರೈಟಿ ಜಾಸ್ತಿ ಮಾಡ್ತೇವೆ, ತುಂಬಾ ವೆರೈಟಿ. ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಫಿಶ್ ಫ್ರೈ. ನಮ್ಗೆ ಫಿಶ್ ಬೇಕು, ನಮ್ಮ ಮಂಗಳೂರವರಲ್ಲ, ಫಿಶ್ ಸೈಡಲ್ಲಿ ಇರ್ತದೆ ನಮ್ಗೆ. ಸಲಾಡ್, ಚಿಕನ್, ಗಾರ್ಲಿಕ್, ಮತ್ತೆ ಮಟನ್, ತುಂಬಾ ವೆರೈಟಿ ಇತ್ತು. ಮತ್ತೆ ಫ್ರೈಡ್ ರೈಸ್, ಪ್ರಾನ್ಸ್ ಫ್ರೈಡ್ ರೈಸ್ ಇತ್ತು, ಸಲಾಡ್ 2 ಥರದ್ದು, ಮತ್ತೆ ಒಂದು ವೆಜ್, ತುಂಬಾ ವೆರೈಟಿ. ಜ್ಯೂಸ್, ಐಸ್ ಕ್ರೀಮ್, ತುಂಬಾ ವೆರೈಟಿ ಉಂಟು. ಯಾವ್ದು ತಿನ್ಬೇಕು ಯಾವ್ದು ಹೇಳಲಿಕ್ಕಿಲ್ಲ, ಅಷ್ಟು ವೆರೈಟಿ ಇತ್ತು. ನಿಂಗೆ ಇಷ್ಟ ಆಯ್ತಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ? ನಿಂಗೆ ಖುಷಿ ಆಯ್ತಲ್ಲ? ನನಗೆ ತುಂಬಾ ಖುಷಿ ಆಯ್ತು. ಫೈನಲಿ ಸಿಕ್ಕಿರೋರು ಹೊರಟಿದ್ರು ಅವರ ಮನೆಗೆ. ಹೋಗುವಾಗೆಲ್ಲ ಸ್ವಲ್ಪ ಪಕ್ಕನ ಮನೆಯಿಂದ ಬರಬೇಕಲ್ಲ. ಇದು ನೇಬರ್ ಅಜ್ಜಿದು ಚಕ್ಕೋತ್ರ ಕೊಟ್ಟಿದ್ದು, 2 ಕೊಟ್ಟಿದ್ರು, ಒಂದು ನಮಗೆ ಒಂದು ಅವಳಿಗೆ ಕೊಂಡೋಗ್ಲಿಕ್ಕೆ. ಹಾಗೆ ಹೊರಟಿ ನಿಂತಿದ್ದಾಳೆ. ಇವಳೆಲ್ಲ ಲಗೇಜ್ ಬ್ಯಾಗಲ್ಲಿ ಇಟ್ಕೊಂಡಿದ್ದು. ಸೊ ನನ್ನಲ್ಲಿ ಒಂದು ಗೊಂಬೆ ಇತ್ತು, ಅದನ್ನು ಸಹ ಕೈಯಲ್ಲಿ ಇಟ್ಕೊಂಡು ಫ್ಯಾಷನ್ ಶೋ ಮಾಡ್ತಿದ್ದು. ಫೈನಲಿ ಹೋಗುವಾಗ ಒಂದು ಮಮ್ಮಿ ಹತ್ರ ಬ್ಲೆಸ್ಸಿಂಗ್ ತಗೊಂಡು ಬಾವಜಿ ಸಹ ಮಾಡಿದ್ರು. ನನಗೆ ಒಂದು ಹಗ್ಗು ಮಾಡಿದ್ಲು ಹೋಗುವಾಗ. ಸೊ ಹೊರಟರು ಫೈನಲಿ ಅವರು. ಬಾವಜಿ ಕೆಲಸ ಉಂಟಾಗಿ ಹೊರಟರು. ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ. ಸೊ ಟಾಟಾ ಮಾಡ್ತಾರೆ. ಮಮ್ಮಿ ಬಂದರು. ಮನೇಲಿ ಇದ್ದಿದ್ದು ಹೋಗುವಾಗ ಬೇಜಾರಾಗ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.